ಅದೇ ಈ ಕ್ಯಾರೆಕ್ಟ್ರೇ ಹೈಲೈಟ್ ಅಲ್ಲ ಅದು. ಒಂದು ಮಚ್ಚಿಡಿಯೋದು ಒಂದು ಇದು ಬಿಡಿ, ಶಿವಣ್ಣ ಅವರು ಬಿಟ್ರೆ ನೆಕ್ಸ್ಟ್ ಬಾಸ್ದೆ ಅದು. ಅವು ಅಂದ್ರೆ ಅದಕ್ಕೊಂದು ಕಳೆ ಇದಕ್ಕೆ. ಸೊ ಇಲ್ಲಿ ಏನಂತಂದ್ರೆ ವಿಶೇಷ ಏನಂತಂದ್ರೆ ಕ್ಯಾರೆಕ್ಟ್ರೇ ಮಚ್ ಮಾಡೋದು, ಅದೇ ಒಂಥರ ಎಕ್ಸ್ ಫ್ಯಾಕ್ಟರ್ ಇದರಲ್ಲಿ. ಅಂದ್ರೆ ಅವನ ಹತ್ರ ಒಂದು ಪ್ರಾಪರ್ಟಿ ಆಗ್ಲಿ, ಒಂದು ಫ್ರೇಮಿಂಗ್ ಇಟ್ರೆ ಬರೀ ಮಚ್ಚುಗಳು ಕೊಡ್ಲಿ ಯಾವ ಅವೇ ಸೆಟ್ಗಳೇ ಅವೇ ಇರುತ್ತೆ, ನೋಡಕ್ಕೆ ಒಂಥರ ಮಾಸು. ಅದೇ ವಿಶೇಷ ಇಲ್ಲಿ. ಇವಾಗ ನಾವು ಇದುವರೆಗೆ ಒಂದ್ ಮಚ್ ಹಿಡಿಯೋದು ಮಚ್ ತಗೊಳ್ಳೋದೇ ಒಂದಾದ್ರೆ, ಇಲ್ಲಿ ಅವಂದೇ ಕತೆ ಇದು. ಅದ್ ಬಂದ್ರೆ ಅವ್ನ್ ಮೂಟೆಗಟ್ಲೆ ಮಚ್ ಎತ್ಕೊಂಬಂದ್ ಸುರಿಯೋದು, ತೋರ್ಸೋದು, ಕೊಡೋದು, ಅದೊಂಥರ ನಿಮ್ ಸಿನಿಮಾದಲ್ಲಿ ತುಂಬಾ ಫ್ರೆಶ್ ಆಗಿ ಕಾಣುತ್ತೆ. ಎಲ್ಲ ಟ್ರೋಲ್ ಪೇಜಸ್ ಅಲ್ಲೇ ಕಾಟೆ ಪ್ಲೇಸ್ ತರ ಹಂಗೆ ಇದ್ ಮಾಡ್ಬಿಟ್ಟು ಇದ್ ಮಾಡ್ತಾ ಇದ್ರೆ. ಅದು ನಿಜವಾಗ್ಲೂ ಇದು ರಾ ಸಬ್ಜೆಕ್ಟೇ ಆಕ್ಚುಲಿ. ಅಂದ್ರೆ ಆಗ ನಡೆದಿರುವಂತ ಒಂದು ಕಲ್ಟ್ ಬೇಸ್ ಇಟ್ಕೊಂಡೇ ಮಾಡಿರೋದು ಅದು. ಅದಕ್ಕೆ ಅದು ಅರ್ಹತೆ ಇದೆ, ಒಂದು ರಾ ಕಲ್ಟ್ ಮೂವಿ ಅಂತಾನೆ ಮಾಡ್ಕೊಂಡಿದ್ದು. ಇದ್ರಲ್ಲೂ ಕೆಲವೊಂದು ರಿಯಲ್ ಇನ್ಸಿಡೆಂಟ್ಸ್ ಆಡ್ ಅಪ್ ಮಾಡಿದ್ರೆ ಸರ್. ಕೆಲವೊಂದಲ್ಲ 70% ರಿಯಲ್ ಇನ್ಸಿಡೆಂಟ್. ಯಾಕಂದ್ರೆ ನಾವು ಬುಕ್ಸ್ ಓದಿದ್ದು ಯಾವ್ದೋ ಕಾಲ್ಪನಿಕ ಕಾದಂಬರಿಗಳು ಅಲ್ಲ, ಅಲ್ಲಿ ರಿಯಲ್ ಬಯೋಗ್ರಫಿಗಳು, ರಿಯಲ್ ನಡೆದಿದ್ದುಗಳು, ಅದ್ರದ ಆಧಾರದ ಬುಕ್ಗಳನ್ನೇ ಇಟ್ಕೊಂಡು ನಾವು ಓದಿದ್ರಿಂದ, ಮತ್ತೆ ಎಷ್ಟೋ ನ್ಯೂಸ್ ಪೇಪರ್ಗಳು ನಾವು ಅದ್ರದ್ದು ಒಂದು ನಾ 2 ಪಾಯಿಂಟ್ ಅಂತ ಹೇಳಿ ಅದ್ರ ಹಿಂದೆ ರಿಸರ್ಚ್ ಮಾಡಿದಾಗ ಎಷ್ಟೋ ವಿಷಯಗಳು ಸಿಕ್ಕು, ಎಷ್ಟೋ ಘಟನೆಗಳು ಸಿಕ್ಕು. ಆಮೇಲೆ ನನ್ನ ಕಣ್ ಮುಂದೆ ನಡೆದಿದ್ದು ಅದೆಲ್ಲ ಇದರಲ್ಲಿ ಸೇರಿಸ್ತಾ ಬಂದೆ. ಅದನ್ನ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿ, ನಿಮ್ಗೆ ಎಷ್ಟೋ ವಿಷಯಗಳಿದಾವೆ, ಎಲ್ಲವೂ ಎಂಟರ್ಟೈನ್ಮೆಂಟ್ ಅಲ್ಲೇ ಇದೆ. ಯಾವ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಫನ್ ಅಂಡ್ ಮಾಸ್, ವೆರ್ಡ್ ಎಂಟರ್ಟೈನ್ಮೆಂಟ್. ಬಟ್ ಎಲ್ಲಾ ವಿಷಯಗಳನ್ನ ಹೇಳ್ತೀವಿ ನಾವು. ಒಂದು ರೈತನ ಹಕ್ಕು ಹೇಳ್ತೀವಿ, ಜಾತಿ ವ್ಯವಸ್ಥೆ ಹೇಳ್ತೀವಿ, ಬದುಕೋ ಇದು ಹೇಳ್ತೀವಿ, ಹೋರಾಟ ಹೇಳ್ತೀವಿ, ಲವ್, ಡ್ರಾಮಾ, ಎಲ್ಲವೂ ಒಂಥರ ಎಂಟರ್ಟೈನ್ಮೆಂಟ್ ಅಲ್ಲೇ ನಾವು ಹೇಳ್ಕೊಂಡು ಹೋಗ್ತೇವೆ. ಅಂದ್ರೆ ಇದು ಏನಪ್ಪಾ ಇದು ಕಂಟೆಂಟ್ ಅಂತ ತಕ್ಷಣ ಬೋರ್ ಚಾನ್ಸೇ ಇಲ್ಲ. ಒಂದ್ ಸೀನ್ ಒಂದು ಕ್ಯೂರಿಯಾಸಿಟಿ ಎಲ್ಲವೂ ಆ್ಯಡ್ ಆಗ್ತಾ ಹೋಗುತ್ತೆ. ಅದ್ರ ನೀವು ಫಸ್ಟ್ ಫ್ರೇಮ್ ಇಂದ ಎಂಡ್ ಫ್ರೇಮ್ ವರೆಗೂ ನೀವು ಬೇರೆ ಬೇರೆ ಡ್ರಾಮಾಗಳು ನಿಮ್ ಈ ಕತೆಗೆ ಬರ್ತವೆ, ಅದ್ರ ಕಂಟೆಂಟ್ ಜೊತೆಗೆ ಬರುತ್ತೆ. ಯಾವ ಇವ್ರ ಸಾಥ್ಗೆ ಶ್ರುತಿ ಮ್ಯಾಮ್, ಕುಮಾರ್ ಗೋವಿಂದ್ ಸರ್ ಅವರೆಲ್ಲ ಬರ್ತಾ ಹೋಗ್ತಾರಲ್ಲ. ಅವರೆಲ್ಲ ಬರ್ತಾರೆ. ಅಂದ್ರೆ ಸಂಬಂಧಗಳು ಆಗಿರ್ಬೋದು. ಇವಾಗ ಅವ್ರ ಅಕ್ಕ ಮತ್ತು ಭಾವನ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರದ್ದೊಂದು ಎಮೋಷನ್ಸ್, ಅಕ್ಕ ತಮ್ಮನ ಭಾವ, ಅವ್ರೊಂದು ಫ್ರೆಂಡ್ಶಿಪ್ ಸಖತ್ತಾಗಿ ಕ್ಯಾರೆಕ್ಟರ್. ಬಿರದರ್ ಅಲ್ಲಿ ಕೆಲಸ ಮಾಡುವ ಇದು, ಮತ್ತೆ ಅಲ್ಲಿ ಕೆಲಸ ಮಾಡುವ ಒಂದು ರೋಹಿತ್ ಕ್ಯಾರೆಕ್ಟರ್, ಪುಟ್ಟರಾಜು ಅಂತ ನಮ್ದು ಒಂದು ಯುನಿಕ್ನೆಸ್ ನೋಡಿ. ಆ ಹುಡುಗ ಮತ್ತು ಬಾಸ್ ಆ ಫ್ರೇಮೇ ಒಂಥರ ಫ್ರೆಶ್ನೆಸ್. ಅದು ಒಂದೆಲ್ಲ ಅಂದ್ರೆ ಎಲ್ಲಾ ರೀತಿಯಲ್ಲಿ ಹಿಂಗ್ ವರ್ಕ್ ಮಾಡಿದ್ದು ಕಾಟ್ಯಾರ. ಎಲ್ಲವೂ ಕೂಡಿ ಬಂದಿದೆ. ಐ ಥಿಂಕ್ ಎಲ್ಲವೂ ಆಗ್ಬೇಕಂತಾರಲ್ಲ, ಎಲ್ಲವೂ ಆಗ್ ಬಂದಿದ್ದಕ್ಕೇನೆ ಇದು ಒಂಥರ ಒಳ್ಳೆ ವೈಬ್ಸ್ ಇದೆ ಸಿನಿಮಾಗೆ. ಸರ್, ಸೊಸೈಟಿಗೆ ಮತ್ತೆ ಯೂತ್ಸ್ಗೆ ಈ ಕಾಟೇರೆಯಿಂದ ಏನ್ ಮೆಸೇಜ್ ಸಿಗ್ಬೋದು ಸರ್? ಸೊಸೈಟಿಗೆ ಈಗಿನ ಕಾಲಕ್ಕೂ ಅದು 70s ಆದ್ರೂ ಈಗಿನ ಕಾಲಕ್ಕೂ ಬೇರೆ ತರದಲ್ಲಿ ಅದು ಪ್ರಾಬ್ಲಮ್ ಇದ್ದೇ ಇದೆ. ಅಂದ್ರೆ ಬೇರೆ ರೂಪದಲ್ಲಿ ಇದೆ ಅಷ್ಟೇ, ಬಟ್ ಪ್ರಾಬ್ಲಮ್ ಅದೇ. ಸೊ ಅದನ್ನ ಸಾಲ್ವೇಷನ್ ಕೂಡ ಅದೇ. ಅಂದ್ರೆ ನಾವು ಎದುರು ನಿಲ್ಬೇಕು ಅನ್ನೋದೇ ಅದರದ್ದು ಉದ್ದೇಶ. ಯಾವುದೇ ಒಂದು ಪ್ರಾಬ್ಲಮ್ ಎದುರು ನಿಲ್ಬೇಕು ಅನ್ನೋದೇ ಅದರದ್ದು ಉದ್ದೇಶ. ಬಟ್ ಈಗಿನ ಕಾಲದ ಹುಡುಗರು ಎಷ್ಟೋ ವಿಷಯಗಳು ಗೊತ್ತಿಲ್ಲ. ಇವಾಗ ನಾವು ಇಲ್ಲಿ ಇದೀವಿ, ನಾವು ತಿನ್ನೋ ರೈತನ ಕತೆ ಇಷ್ಟಿತ್ತು, ಇಲ್ಲ ನಮ್ಮ ತಾತಂದ್ರು ರೈತರಾಗಿದ್ರು, 2 ಪೀಳಿಗೆ ಹಿಂದೆ ಎಲ್ಲರೂ ರೈತರಾಗಿದ್ರು. ಅವ್ರದ್ದು ಕತೆ, ಒಬ್ಬ ರೈತ ಆಗಿದ್ದೆ ಹೇಗೆ, ಅದೆಲ್ಲ ಈ ಕಥೆಯಲ್ಲಿ. ಒಬ್ಬ ಕೂಲಿ ಮಾಡೋನು ರೈತ ಎಷ್ಟು ಕಷ್ಟಪಟ್ಟು ರೈತ ಆದ ಫಸ್ಟ್, ಅದಕ್ಕೇನಾಯ್ತು, ಅದ್ರದ್ದೇನು ಹೋರಾಟ, ಇದೆಲ್ಲ ವಿಷಯಗಳು. ಅಂದ್ರೆ ನಾನು ಇದು ನಾಲೆಡ್ಜು ಇದೆ ನಿಮ್ ಸಿನಿಮಾದಲ್ಲಿ, ಬರೀ ಎಂಟರ್ಟೈನ್ಮೆಂಟ್ ಅಲ್ಲ. ಒಂದೇನೋ 74 ಅಲ್ಲಿ ನಡೀತೆ, ಬಂತ ಹಿಂಗೆಲ್ಲ ಆಯ್ತಾ, ಎಲ್ಲ ನಾಲೆಡ್ಜ್ಗಳು, ಕಲ್ಚರ್ಸ್ ಏನಿದೆ, ಹಳ್ಳಿಯ ಕಲ್ಚರ್, ಅಲ್ಲಿನ ಒಂದು ಪದ್ಧತಿ, ಒಂದು ಜಾತ್ರೆ ಹೇಗೆ ನಡೆಯುತ್ತೆ, ಅಲ್ಲಿ ಏನಾಗುತ್ತೆ, ತುಂಬಾ ವಿಚಾರಗಳು. ಇದನ್ನ ಇವ್ರು ನೋಡ್ಬೋದು ಈಗಿತ್ತ ಅಂತ. ಇವು ಹೊಸ ವಿಷಯಗಳು, ಅವ್ರಿಗೆಲ್ಲ ಹೊಸ ವಿಷಯಗಳು. ಅವ್ರು ಹೋಗಿ ಅವ್ರ ತಾತಂದ್ರ ಕೇಳಿದ್ರೆ ಅದು ಹೌದು ಈ ತರದ್ ಆಯ್ತು ಅಂತಾನು ಹೇಳ್ತಾರೆ. ಸೊ ಅದು ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಸರ್, ಇದೇ 29 ರಿಲೀಸ್ ಆಗ್ತಾ ಇದೆ, ನಾಡ್ದು ಮಂಡ್ಯದಲ್ಲೂ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅಭಿಮಾನಿಗಳಿಗೆ ಏನಾಗ ಇಷ್ಟಪಡ್ತೀವಿ? ಬಾಸ್ ಅಭಿಮಾನಿಗಳಿಗೆ ನಾನಂತೂ ತುಂಬಾ ಜನ ಬಾಸ್ ಅಭಿಮಾನಿ ನಂಬರ್ ಇಸ್ಕೊಂಡೆಲ್ಲ ಫೋನ್ ಮಾಡ್ತಾರೆ. ಸರ್ ಹೆಂಗ್ ಬಂದಿದೆ, ಫುಲ್ ಇದಿಟ್ಬಿಟ್ಟಿದೆ ಸರ್, ಹೋಪ್ ಇಟ್ಕೊಂಡಿದ್ವಿ ಈ ಸರಿ ಬ್ಲಾಕ್ ಬಸ್ಟರ್, ಟ್ರೈಲರ್ ತುಂಬಾ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿ ಬಂದಿದೆ ಅಲ್ವಾ ಸರ್, ಹಂಗ ಹಿಂಗ್ ಅಂತ. ನಾನು ಇದ್ರ ಮೂಲಕ ಹೇಳ್ತೀನಿ, ಪಕ್ಕ
ಮಾಸ್ ಎಂಟರ್ಟೈನ್ಮೆಂಟ್. ನಾನೊಬ್ಬ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ನಾನಂತೂ ಫಸ್ಟ್ ಫ್ರೇಮ್ ಇಂದ ಎಂಡ್ ಫ್ರೇಮ್ ವರೆಗೂ ಏನ್ ಶಾಕ್ ಅಲ್ಲಿ ನೋಡ್ತಾ ಇದೀನಿ ಅದೇ ಇಂಟ್ರೆಸ್ಟ್ ಅಲ್ಲಿ ಸಿನಿಮಾ ಇದೆ. ನಾನು ಒಂದ್ರಲ್ಲಿ ಮಾತಾಡಿದ್ದು ಏನಂದ್ರೆ, ಈ ಎಲ್ಲಾ ಸಿನಿಮಾಗಳು ಟೇಕ್ ಆಫ್ 1 2 3 ಹಿಂಗ್ ನಿಧಾನ ಆದ್ರೆ, ಈ ಸಿನಿಮಾ ಟೇಕ್ ಆಫ್ 10 ಪಾಯಿಂಟ್ ಇಂದ ಅಲ್ಲಿಂದ ನಾವು ಮತ್ತೆ ಎಲ್ಲೂ ಡೌನ್ ಆಗದೇ ಇಲ್ಲ. ಸೊ ಅವ್ರಿಗಂತೂ ನಿರಾಶೆ ಆಗದೇ ಇಲ್ಲ, ಯಾರಿಗೂ ಆಗೋದೇ ಇಲ್ಲ. ಯಾಕಂದ್ರೆ ಎಲ್ಲರ ಸಿನಿಮಾ ಇದು, ಅಂದ್ರೆ ಬರೀ ಅವರು ಅಭಿಮಾನಿಗಳು ಇದು ಮಾಡಿದ್ರು ಎಲ್ಲರೂ, ಯಾಕಂದ್ರೆ ಕಂಟೆಂಟ್ ಹಂಗಿದೆ. ನಿರಾಶೆ ಆಗಿಲ್ಲ, ಒಳ್ಳೆ ಸಿನಿಮಾ, ಎಲ್ಲರೂ ಸಪೋರ್ಟ್ ಮಾಡಿ. ಮಂಡ್ಯದಲ್ಲಿ ಬರ್ತಾ ಇದ್ದೀವಿ, ಒಂದು ಒಳ್ಳೆ ಡ್ಯಾನ್ಸ್ ಇವೆಂಟ್ಸ್ ಇದೆ, ನಮ್ಮ ಸಾಂಗ್ ಇದೆ, ಒಂದು ಸಾಂಗ್ ರೈತರ ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ. ಅದು ಸರಿಯಾದ ಪ್ಲೇಸ್ ಅನ್ಕೋತೀನಿ, ಮಂಡ್ಯ ರೈತರ ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ. ಬಾಸ್ ಎಲ್ಲ ಬರ್ತಿದ್ದಾರೆ, ಅಲ್ಲಿ ಭೇಟಿ ಆಗೋಣ. ಅದೇ ಒಂದು ವಯಸ್ಸಿಂದ ಸಿನಿಮಾ ನೋಡೋಣ. ನ್ಯೂ ಇಯರ್ಗೆ 29th ಹೊಸ ಕಿಕ್ ನಮಗೆ ಬೇರೆ ಏನು ಕಿಕ್ ಬೇಡ, ಕಾಟರ್ ಕಿಕ್ ಸಾಕು. ಸೊ ಅದನ್ನ ಅರಗಿಸ್ಕೊಳ್ಳೋಕ್ಕೆ ನಿಮಗೆ ನ್ಯೂ ಇಯರ್ ಬಂತು, ನೆಕ್ಸ್ಟ್ ಡೇನೇ ಬಂದ್ಬಿಡುತ್ತೆ. ಆ ಥರ ಒಂದು ಕಿಕ್ ಇರುವಂಥ ಒಂದು ಸಿನಿಮಾ, ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.